ನಿಮ್ಮ ಸ್ನೇಹ ಬಂದು ನನ್ನ ಕಾಲು ಹಿಡ್ಕೊಂಡು ಏನಂಗೇನೆ ಆಳಮ್ಮ ಏನಂಗೆ ಹೇಳ್ತಾ ಇದ್ಲು ಅನ್ಬೇಡ. ಹೋಗ್ತೀವಿ ಊರಿಗೆ ಎಲ್ಲ ಖಾಲಿ ಮಾಡ್ಕೊಂಡು ಅಂತೇಳಿ ಹೇಳ್ತಿದ್ಲು. ನಮ್ಮ ಫೋನ್ ಮಾಡಿದ್ಲು, ನಾನು ಡ್ಯೂಟಿಯಾಗಿದ್ದೆ. ಅಪ್ಪ ಫೋನ್ ಮಾಡಿದ್ಲು, ಭಾನುವಾರ ದಿನ ಬತ್ತಾಳಂತೆ. ಭಾನುವಾರಲೇ ಬದಲೇ ಬಿಡು, ನೀನು ಹೋಗ್ಲೇಳು, ನಾವು ಇಲ್ಲಿ ಇರ್ತೀವಿ. ಇಲ್ಲಾಂದ್ರೆ ನಾನು ಭಾನುವಾರ ಬೆಳಗ್ಗೆ ನಾನು ಹೋಗ್ತೀನಿ ಊರಿಗೆ. ಬರೋದಾದರೆ ಬರಲೇಳು ಅಷ್ಟೇ. ನಾನು ಹಂಗೆ ಅಂದ್ರೆ ನಾವೇನು ದಬ್ಬಿಲ್ವಲ್ಲಮ್ಮ ನೀನು ಹೋಗು ಅಂತ. ಬಂದಿರೋಳನ್ನ ಯಾರು ಬೇಡ ಅಂದಿಲ್ಲ ಅಂತೇಳಿ ಹೇಳಿದ್ದೀನಿ. ಅಲ್ಲ, ಬಂದಿರೋದು ದೊಡ್ಡದಲ್ಲ, ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಮತ್ತು ಒಳ್ಳೆ ತಂದಿಂದ ಇರೋದಾದರೆ ಬಾ. ಸುಮ್ಮನೆ ಇಲ್ಲಿ ಗಲಾಟೆ ಪಲಾಟಿ ಮಾಡೋದಾಗಲಿ, ಸುಮ್ಮನೆ ಮಾತಾಡೋದಾಗಲಿ ಅದೆಲ್ಲ ಮಾಡೋದಾದರೆ ಬರಲೇಬೇಡ ಅಂತ ಹೇಳು. ಇನ್ನು ಹೇಳಿಲ್ಲ, ನಾನೇನು ಅವಳು ತಗೊಂಗಂಬ್ಲಿಲ್ಲ. ನೀನೇನು ದಬ್ಬಿಲ್ಲಮ್ಮ, ನಾವು ಎಲ್ಲಾನ ತೀರ್ರಿ ಅಂತ ಹೇಳಿದ್ದೀನಿ. ಸಮರ್ಥ ಗೊತ್ತಾನಂತೆ, ಈಗ ಫೋನ್ ಮಾಡಿದ್ದ. ಬರ್ತೀನಿ ಕಣಮ್ಮ, ಬಂದಿದ್ಯಾ ಅಂದ. ನಪ್ಪ ನಾಳೆ ಬಂದಿದ್ದೀನಿ ಬಾರೋ ಅಂತೇಳಿ ಹೇಳ್ದೆ. ನಾನು ನಾಳೆ ಬೆಳಗ್ಗೆನೇ ಹೋಗ್ತೀನಿ. ಅಮ್ಮ ಯಾವಾಗ ಬಂದಮ್ಮ? ಈಗಳಪ್ಪ ಇದೇ ತಾನೇ ಬಂದೆ. ಇವಾಗಿನ ಬಂದು ಒಳಕ್ಕೆ ಹೋಗಿ ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಈಗ ಅಮ್ಮ ನಾನು ಮಾತಾಡ್ತಿದ್ವಿ. ಸ್ನೇಹ ಬಂದು ಊರಿಗೆ ಹೋಗ್ತೀವಿ ಅಂತೇಳಿ ಹೇಳ್ತಿದ್ಲಂತ ಅಮ್ಮನ ತಗೆ. ಅದನ್ನ ಹೇಳ್ತಿತ್ತು. ನನಗೂ ಫೋನ್ ಮಾಡಿದ್ಲಪ್ಪ ನಿನ್ನೆ ಹೆಂಡ್ತಿ. ಹ್ಞೂನಮ್ಮ, ನಾನು ತಗೊಂಗೇನೆ ಊರಿಗೆ ಹೋಗೋಣ, ಅಲ್ಲೇ ಇರೋಣ, ಅತ್ತೆ ಮಾಮೂನು ಅಜ್ಜಿ ತಾತನೆಲ್ಲ ನೋಡ್ಕೊಂಡು ಅಲ್ಲೇ ಇರೋಣ ಅಂತ. ಇವಾಗ ನಾನು ಒಂದಿಟ್ಟು ಸಾಲ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದೀನಲ್ಲ, ಅದಕ್ಕೆ ನಾ ಭಯ ಇಲ್ದಂಗೆ ಆಗೈತೆ. ಅದಕ್ಕೇ ಚೆನ್ನಾಗಿತ್ಕೊಂಡು ಹೋಗೋಣ, ಎಲ್ಲರ ಜೊತೆಗೂ ಚೆನ್ನಾಗಿತ್ಕೊಂಡು ಹೋದರೆ ಇವನಿಗೆ ಭಯ ಇರುತ್ತೆ ಅಂತ ನನಗೆ ಭಯ ಇಲ್ಲ ಅಂತೇಳಿ ಈ ರೀತಿ ಮಾಡ್ತಾ ಇರೋದು. ನನಗೆ ಭಯ ಇಲ್ದಂಗೆ ಆಗುತ್ತೆ, ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿರೋದಾದರೆ ಅವಳಿಗೆ ಗೊತ್ತಿಲ್ಲ. ಹೋಗೋಣ ನನಗೆ ಗೊತ್ತಿಲ್ಲ ಅಂದ್ಕೊಂಡವಳೆ. ಹೋಗೋಣ ಅಂತಾಳೆ. ಸರಿ ಆಯ್ತಮ್ಮ ಹೋಗೋಣ ಹೇಳು ಅಂತ ಹೇಳಿ ಬಂದಿದ್ದೀನಿ. ಬರೋದು ದೊಡ್ಡದಲ್ಲ ಕಣೋ ಅವಳು. ಇಲ್ಲೋಡಿಲಿ, ಅದನ್ನೆಲ್ಲ ಮರೆತು ಏನೈತೆ ಚೆನ್ನಾಗಿತ್ಕೊಂಡು ಹೋಗ್ತೀನಿ ಎಂಬುದಾದರೆ ಬರಲಿ. ಇಲ್ಲ ನಾನು ತಿರುಗಿ ಹೋದ್ಮೇಲೆ ಅದೇ ರಾಗ ಅದೇ ತಾಳ ನಾನು ತಿರುಗಿ ಬಾಲ ಬಿಚ್ಚಿತೀನಿ ಅಂದರೆ ಅವೆಲ್ಲ ನಡೆಯಲ್ಲ. ಹಂಗಮ್ಮಂಗಿದ್ರೆ ಕರ್ಕೊಂಬರ್ಲೇಬೇಡ ನಿನ್ನ ಹೆಂಡ್ತಿನ. ಸುಮ್ಮನೆ ಕಣ್ಣಿ ಮೈಯಾಗಿಲ್ಲ ಇದ್ದೀರಾ, ನಮಗೆ ಕಷ್ಟ ನಸೋಕಾರ ನಾವು ಮಾಡ್ಕೊಂಡು ತಿಂತೀಬೇಕಾರೆ ನೀನು ನಿನ್ನ ಹೆಂಡ್ತಿ ಬುದ್ಧಿ ಕಲ್ತ್ಕೊಂಡಿರೋಣ ಆಗಿದ್ರೆ ಕರ್ಕೊಂಬ. ಸುಮ್ಮನೆ ಅಲ್ಲಿ ಕರ್ಕೊಂಬರೋದು, ಅಲ್ಲಿ ಅಕ್ಕಪಕ್ಕದವರೆಲ್ಲ ನೋಡಂಗೆ ನಾವು ಪರದಾಡೋದು ಅದೆಲ್ಲ ಬೇಡ. ನಾವು ಹೆಂಗೆ ನೆಮ್ಮದಿಗೈದು ಇವತ್ತು. ಅವಳು ಮಾಡಿಕ್ತಿದ್ರೊಟ್ಟೆ, ಅವಳು ನೋಡ್ಕೊಂಬಿದ್ರೊಟ್ಟೆ ನಾವು ಹೆಂಗೆ ನೆಮ್ಮದಿಗೈದೀವಿ. ಅದಕ್ಕಾಗಿನ ನಾನು ಅವಳ ನಮ್ಮ ತಲೆನೇ ಬಂದೆ. ಅವಳು ಬಾಲ ಬಿಚ್ಕೊಡ್ದು ಬಂದ ಮೇಲೆ ಮುಚ್ಕೊಂಡು ನಾವು 10 ಜನಕ್ಕೆ ಊಟ ತಗೊಂಡೋಗು ಅಂತಂದರೆ ಊಟ ತಗೊಳೋಬೇಕು. ಮನೆಗಳದ್ದು ಕೆಲಸ ಎಲ್ಲ ಮುಗಿಸಿರ್ಬೇಕು. ಎಲ್ಲನೂ ಮನೆಗಳದ್ದು ಏನೈತೆ ಅದು ನೋಡ್ಕೋಬೇಕು. ಸುಮ್ಮನೆ ಅದು ಮಾಡಲ್ಲ ಇದು ಮಾಡಲ್ಲ ಹಂಗೆ ಹಿಂಗೆ ಅಂತ ಇಲ್ಲದ್ದೆಲ್ಲನ ಅವಳು ನಮ್ಮ ಖರ್ಚು ಮಾಡೋಕ್ಕೆ ಬಂದರೆ ಅವೆಲ್ಲ ಆಗಲ್ಲ. ಅದು ಹೆಂಗೆ ಹೇಳ್ತಾಳಮ್ಮ? ಹಂಗೆಲ್ಲ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅವಳಿಗೆ ಇವಾಗ ಬುದ್ಧಿ ಬಂದೈತಿ. ಯಾಕಂದರೆ ನಾನು ಹಂಗೆ ಮಾತಾಡಿದ್ನಲ್ಲ, ಅದಕ್ಕೆ ಅವಳಿಗೆ ಬುದ್ಧಿ ಬಂದೈತಿ. ಅಲ್ಲ ಕಣ್ಪಪ್ಪ, ಹೇಳ್ಬೇಕು. ಹಂಗೆಲ್ಲ ಮಾತಾಡಂಗಿದ್ರೆ ನಾನು ಕರ್ಕೊಂಡು ಹೋಗೋದೇ ಇಲ್ಲ. ನಿಮ್ಮ ಮರ್ಯಾದಿರಲ್ಲ. ಹಂಗಮ್ಮಂಗಿದ್ರೆ ಬರಲೇಬೇಡ, ಇಲ್ಲೇ ಇರೋಣ, ಹೋಗೋದೇ ಬೇಡ ಅಂತೇಳಿ ಹೇಳು. ಹಂಗೆ ಮಾತಾಡು ಅಂತೇಳಿ ಹೇಳಿದ್ದು. ನೀನೆಲ್ಲಾನ ಆತು ಹೋದ್ರೂ ಮಾತಾಡ್ಕೊಡು. ಹಂಗಿರಬೇಕು. ಮಾತು ಜಾಸ್ತಿ ಮಾಡ್ಯಾಳ ಅಷ್ಟೇ ಅವಳು. ಮೊದಲು ಮಾತು ಕಡಿಮೆ ಮಾಡಿದ್ಲು. ಬುದ್ಧಿ ಚೆನ್ನಾಗೈತಿ. ಇವಾಗ ಬುದ್ಧಿ ಕಡಿಮೆ ಇಲ್ಲ, ಮಾತು ಜಾಸ್ತಿ ಆಗ್ಯಾವೆ. ಹಂಗಾಗೈತಿ ಇವಾಗ ಉಲ್ಟಾ ಪಲ್ಟೆ ಆಗೈತೆ ಅವಳು. ಹೆಂಗೆ ಅಂದರೆ ಹಿಂಗೆ ಸ್ವಲ್ಪ ಉಲ್ಟಾ ಪಲ್ಟೆ ಆಗಿರೋದ್ರಿಂದ ಹಿಂಗೆ ನೀನು ಡೈರೆಕ್ಟಾಗಿ ಹೇಳ್ಬೇಕು. ನೀನು ಅಲ್ಲಿ ಉಸಿರು ಬಿಡக்கூಡ್ದು. ಹಂಗಮ್ಮಂಗಿದ್ರೆ ಕರ್ಕೊಂಡು ಹೋಗ್ಲಿಲ್ಲ, ಕರ್ಕೊಂಡು ಹೋಗಲ್ಲ. ಅಲ್ಲಿ ಅಕ್ಕಪಕ್ಕದವರೆಲ್ಲ ಆಡ್ಕೊಂಬ್ತಾರೆ. ನೋಡಪ್ಪ ಈಗಳಪ್ಪ ಬೇರೆ ಮಾಡಿಕೊಟ್ಟಿದ್ದೀವಿ ಅಂತಂದರು, ಅದಕ್ಕೆ ಆಡ್ಕೊಂಬ್ತಾರೆ ಜನ. ಒಬ್ಬನೇ ಮಗಿದ್ದು ಕೊಟ್ಟು ಬ್ಯಾರಿಕ್ಕಿರಿ ಅಂತಾರೆ. ನಮ್ಮನ್ನು ಕೇಳ್ತಾರೆ, ಇರೋ ನಮ್ಮ ಮಗ ಯಾಕಮ್ಮ ನೀನು ಬ್ಯಾರೆ ಇಕ್ಕಿದೀಯಾ, ನಿನ್ನ ಮಗನ ತೆಗೆ ಇರೋ ನೀವು ನಿನ್ನ ಮಗ ಯಾಕೆ ನೋಡ್ಕೊಂಬಲ್ವೇ ನಿಮ್ಮನ್ನು ಅಂತಾರೆ. ನಮ್ಗೆ ಅವಾಗ ಎಷ್ಟು ಒಂಥರ ಸಂಕಟ ಆದಂಗೆ ಆಗುತ್ತೆ ಗೊತ್ತೇ, ಬೇಜಾರಾದಂಗೆ ಆಗುತ್ತೆ. ಬೇರೆ ಯಾಕೆ ಇಕ್ಕಿದ್ಯಪ್ಪ ಇರೋ ನಮ್ಮ ಮಗನ ಅಂತಾರೆ. ಆವಾಗ ಒಂಥರ ಬೇಜಾರಾದಂಗೆ ಆಗ್ಬಿಡುತ್ತೆ. ಸರಿ ಆಯ್ತು ಬಿಡಮ್ಮ, ಮುಂಚೆಗೆ ಹೇಳ್ತೀನಿ. ನೀನು ಹಿಂಗೆಲ್ಲ ಬಾಲ ಬಿಚ್ಚಂಗಿದ್ರೆ ಬರಬೇಡಮ್ಮ. ನೀನು ಈಗ ಒಳ್ಳೆ ತಂದಿಂದ ಇರೋದಾದರೆ ಇರು, ಇಲ್ಲ ಇಲ್ಲಿ ಬಿದ್ದಿರು. ಸುಮ್ಮನೆ ಇಲ್ಲಿ ಬಿದ್ದಿದ್ರೆ ಏನು ಯಾರೇನು ಕೇಳಲ್ಲ, ಯಾರೇನು ತಲೆ ಕೆಡ್ಸ್ಕೊಂಬಲ್ಲ. ಅದಕ್ಕೇ ಇಲ್ಲೇ ಇರು ಅಂತ ಹೇಳಿ ಹೇಳ್ಬೋದು. ನೋಡೋಣ ಅದಿಲ್ಲ ಏನು ಅಂತಾಳೆ ಅಂತೇಳಿ ಕೇಳ್ತೀನಿ. ಅವಳು ಕೇಳಿಬಿಟ್ಟು ನಾನು ಮಾತಾಡ್ತೀನಿ. ನೀನು ಹೇಳ್ಬೇಕು. ಮಾತಾಡ್ಕೊಡ್ದು. ಅವ್ರು ಹೇಳಿರೋದಕ್ಕೆ ಆಗಲಿ ಕೇಳಿರೋದಕ್ಕೆ ಆಗಲಿ ಯಾವುದಕ್ಕೂ ಮಾತಾಡ್ಕೊಡ್ದು ಅನ್ಬೇಕು. ಸರಿ ಆಯ್ತು ಹೇಳಜ್ಜಿ, ಬುದ್ಧಿ ಹೇಳಿ ಕರ್ಕೊಂಡು ಹೋಗ್ತೀನಿ ನಾನು. ನಿನಗೆಲ್ಲ ಮಾತಾಡಂಗಿದ್ರೆ ನೀನು ಬಾಲ ಬಿಚ್ಚಂಗಿದ್ರೆ ಬರಲೇಬೇಡ, ಇಲ್ಲೇ ಬಿದ್ದು ಸಾಯಿ ಅಂತೀನಿ ಅಷ್ಟೇ. ಮತ್ತು ಬುದ್ಧಿ ಕಲಿಸ್ಕೊಂಡು ಕರ್ಕೊಂಬ. ನೋಡಿ, ನಾನು ನಿನ್ನೆ ಅಂಬೋದು ತಿರ್ಗಿ ಏನಾರ ಸಮಸ್ಯೆಗಳಾದರೆ ನಾವು ಮಾತಾಡೋಕ್ಕೆ ತಯಾರಿಲ್ಲ. ನಾನು ನಿನ್ನೆ ಅಂಬೋದು ಅವಳು ನಂಬೋಕ್ಕಾಗಲ್ಲ. ನಾಳೆ ಅವಳಿಗೆ ಹೇಳಿ ಸಾಕಾಗೈತಿ. ಮತ್ತು ಬುದ್ಧಿ ಕಲಿಸ್ಕೊಂಡು ಕರ್ಕೊಂಡು ಹೋಗ್ಬೇಕಿದ್ದಲ್ಲ ನೋಡಿ ಮುಂಡ್ಯಾರ್ನಲ್ಲ. ತಿರ್ಗಿ ಬಂದಾಗ ಹಂಗೆ ಹಿಂಗೆ ಅಂತು ಬಾಲ ಬಿಚ್ಚೋದು, ಹಿಂಗೆ ಅಂತು ಮಾತಾಡೋದು ಅವೆಲ್ಲ ನಡೆಯಲ್ ಕಣಕ್ಕ. ನೀನು ಏನಿದ್ರು ಹೆಂಗಿರ್ಬೇಕು ಹಂಗಿರ್ಬೇಕು, ಹೇಳ್ದಂಗೆ ಕೇಳ್ಕೊಂಡು ಅಂತ ಹೇಳಿ ಮಾತಾಡು. ಸರಿ ಆಯ್ತಜ್ಜಿ, ನಾನು ಹಂಗೆ ಮಾತಾಡ್ತೀನಿ. ಕೈಗೆ ಸಿಕ್ಕಿದಾಗ ಮಾತಾಡ್ತೀನಿ. ಅಮ್ಮಾಯಿ ಬಂತು ಅಂತಲ್ಲ, ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅವಳು ಮನೆ ಹತ್ರ ಇರಬೇಕು, ಹೋಗಿ ಮಾತಾಡ್ತೀನಿ ಹೇಳು.
ಎಲ್ಲರೂ ಮಾತಾಡಿಸ್ದಂಗೆ ಆದ್ರಲ್ಲ ಈಗ ಬುದ್ಧಿ ಬಂದೈತಿ. ಇದೇ ಬುದ್ಧಿ ಇದ್ದಿದ್ರೆ ಹಿಂಗೆ ಯಾಕೆ ಆಗೋದು, ಎಂತ ಚೆನ್ನಾಗಿರ್ಬೋದಾಗಿತ್ತು. ಹೆಂಗಿದ್ದಿದ್ದು ಹೆಂಗಾತೋ ಮಂಗಾಗುತ್ತೆ ಅವು ಪಿಳೆ ನೆನೆಸ್ಕೊಂಡ್ರಿ. ಸುಮ್ಕಿರಿದು ಯಾವತ್ತಿದ್ರೂ ಮನಸ್ನಾಗ ಇಕ್ಕೊಂಬಂಗೆ ಅವಳು ಕಕ್ಕವಳಲ್ಲ ಅದೇ ವಾಸಿ ಕಕ್ಕಬೇಕು. ಯಾತೇನೇ ಆಗಲಿ ಮನಸ್ನಾಗ ಇಕ್ಕಬಾರ್ದು ಎಂತಮ್ಮ. ಮನಸ್ನಾಗ ಇಕ್ಕೊಂಡಿದ್ರೆ ಇನ್ನು ಸ್ಯಾನೆ ಇದಾಗದಂಗೆ ಆಗೋದು. ಅವಳು ಇವಾಗಲೇ ಕಕ್ಕು ಬಿಟ್ಟವಳೆ. ಕಕ್ಕಿರೋದು ವಾಸಿ ಆಗೈತಿ, ಇಲ್ಲಾಂದ್ರೆ ಅದೇಗೆಲ್ಲ ಒತ್ತಾಡ್ದಂಗೆ ಆಗುತ್ತೆ. ಅದೇನಿರುತ್ತೆ ಅದನ್ನ ಕಕ್ಕು ಬಿಡಬೇಕು, ಇಲ್ಲಾಂದ್ರೆ ಸರ್ಗೂ ಇದೇನಿ. ಯಾವಾಗ ಕಕ್ತಾಳೇನೋ ಓಟನು ಅಂಬೋದು. ಅವಳು ಕಕ್ಕಿದ್ದೆ ವಾಸಿ ಅದು ಸುಮ್ಕಿರು. ಮನಸ್ನಾಗ ಏನಾಯ್ತು ಅದನ್ನ ಸರಿಯಾಗಿ ಹೇಳ್ದೆ ಕಣ್ಮಣಮ್ಮ. ಇವಾಗ ಬುದ್ಧಿ ಕಲ್ತ್ಕೊಂಡು ಎಲ್ಲ ನಮ್ಮಮ್ಮ ಇಂಥ ದುಡ್ಡು ಕಾಸು ಎಲ್ಲ ಇಸ್ಕೊಂಡ್ಮೇಲೆ ಏನೋ ನಾವು ಅವಳು ಗೊತ್ತಾಗಿದ್ದೆ. ಇವಾಗ ಅಕ್ಕ ತಂಗಿಯನ್ನು ದೂರ ಮಾಡೋಕೆ ನೋಡಿಲ್ಲ, ಅಮ್ಮನಂತ ದೂರ ಮಾಡೋಕ್ಕಾಗಲ್ಲ. ಅವಳ ಕೈಲಿ ದೂರ ಮಾಡೋಕೆ ನೋಡಿಲ್ಲ. ಎಲ್ಲ ನಾವು ಹೊರ್ತ್ಕೊಂಡು ಯಾವಾಗ ಅವಳ ಮನಸ್ಸಿನಾಗದೆಲ್ಲ ಹೇಳಿಲ್ಲ ಅವಾಗ ಗೊತ್ತಾಯ್ತು. ಅವಳ ತಗೋ ಒಳ್ಳೆ ಬುದ್ಧಿ ಐತೆ, ಅದು ಯಾಕೆ ಹಂಗೆ ಇದು ಮಾಡ್ತಾಳೇನೋ ಅದೇ ಗೊತ್ತಾಗ್ತಿಲ್ಲ. ಅವಳ ತಗೂ ಅಂತಿಂಥ ಬುದ್ಧಿ ಏನಿಲ್ಲ. ಎಲ್ಲರಂಗೆ ಕೆಟ್ಟ ಬುದ್ಧಿ ಹಂಗೆಲ್ಲ ಏನಿಲ್ಲ. ಏನೋ ಸ್ವಲ್ಪ ಸಿಟ್ಟು ಮಾತು ಜಾಸ್ತಿ ಮಾಡಿದಾಳೆ ಅಷ್ಟೇ ಇತ್ತೀಚೆಗೆ. ಮಾತು ಜಾಸ್ತಿ ಮಾಡಿದ್ಲು. ಅವಳ್ತಾಗೇನು ಅಂತಿಂಥದ್ದು ಎಲ್ಲ ಏನಿಲ್ಲ. ಇರಲಿಲ್ಲಪ್ಪ, ಗರ್ಮಾಗಿದ್ಲಲ್ಲ. ಮನಸ್ನಾಗ ಇಕ್ಕೊಂಡಳ ಅವಳು, ಮಾತಾಡಿಲ್ಲ ಪಾಪ. ಮನಸ್ನಾಗೆ ಇಕ್ಕೊಂಡು ಕೊರ್ತ್ಕೊಂಡವಳು. ಎಲ್ಲ ಕಿತ್ಕೆ ವಾಸಿ ಹಚ್ಚಿಂಕಿರು. ಅವಳಿಗೂ ಹಾರಾಳಾದಂಗೆ ಆಗುತ್ತೆ. ಇವಾಗ ನಿಮ್ಗೂ ಬಿಡತ್ತಂತ ಸುಮ್ಮನಾದಂಗೆ ಆಗುತ್ತೆ. ಏನಂದರೆ ಸುಮ್ಮನೆ ಹೊಸಾರ್ಗೂ ತೊಂದರೆ. ಅವಳ ಮನಸ್ನಾಗೆ ಇಕ್ಕೊಂಬಂಗೆ ಇಕ್ಕೊಂಡು ಸುಮ್ಮನೆ ಇದು ಮಾಡಿದರೆ ಯಾರೂ ಸಹಿಸ್ಕೊಂಬಲ್ಲ. ಸುಮ್ಮನೆ ನೋಡೋಣ ಹೆಂಗ ಹೇಳಿದ್ದೆ ವಾಸಿ ಅದು ಸುಮ್ಕಿರು. ಅದಕ್ಕೆ ನಾನು ಇವ್ನಿಗೆ ಹೇಳೋಣ ಅಂತೇಳಿ ಕರೆಸಿದ್ದು. ಯಾಕಪ್ಪ ತಿರ್ಗಾ ಆಮೇಲೆ ಅಲ್ಲಿ ಬಂದಮೇಲೆ ಆಗ್ಲಲ್ಲ ಹಂಗೆ ಮಾಡಂಗಿದ್ರೆ ನಮಗೆ ಅವಳು ಸಮಾಸನೆ ಬೇಡ, ನೀವು ಇಲ್ಲೇ ಇಲ್ಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ಹೇಳಿ ಮುಂದಾಗಲೇ ಹೇಳಿದ್ದೆ ವಾಸಿ ಆಯ್ತು. ಮತ್ತು ಬಾಲ ಬಿಚ್ಚಂಗಿದ್ದು ಬೋರ್ಬೇಡ ಅಂತ ಹೇಳಿ. ಯಾಕಂದರೆ ತಿರ್ಗಾ ಅಲ್ಲಿ ಬಂದುಬಿಟ್ಟು ಅಕ್ಕಪಕ್ಕದಾಗೆ ಮರ್ಯಾದೆ ಕಳಿಯೋದಕ್ಕೆ ನಾನು ಇಲ್ಲೇ ಸುಮ್ಮನೆ ಬಿದ್ದಿರೋದು ವಾಸಿ. ಏನ ಇಲ್ಲಿ ಒಟ್ಟು ಪಾರ್ದಾಡ್ಕೊಂಡು ಇರಲಿ ಅವಳು ಸುಮ್ಮನೆ ಮರ್ಯಾದೆ ತೆಗಿಸ್ಕೊಂಬತ್ಕೆ ನಾನು ಇಲ್ಲೇ ಇರಬೇಕು. ಊರು ಅಂದಮೇಲೆ ಆಡ್ಕೆ ಮರಿದ್ದೇ ಇರ್ತಾರೆ ಅಕ್ಕಪಕ್ಕದಾಗ್ಲಾರೆಲ್ಲ. ಮತ್ತು ಅಯ್ಯೋ ನಮ್ಮನ್ನು ನೋಡಿ ಅಲ್ಲ ಹಂಗೆ ಮತ್ತೆ ಒಟ್ಟು ಹುರ್ಕೊಂತಾರೆ. ನೋಡಪ್ಪ ಅವಳು ವರ್ಷಿತ ಅವಳು ಭಾಗ ತಮ್ಮಲ್ಲ, ಅವಳು ಭಾಗದ್ದು ಇವರೇ ತಮ್ತಾರೆ ಎಲ್ಲನ. ಹಂಗೆ ಹಿಂಗೆ ಅಂತ ಒಟ್ಟು ಹುರ್ಕೊಂತಾರೆ. ಹೆಂಗೆ ಚೆನ್ನಾಗಿದ್ದಾರಲ್ಲ ಅಂತೇಳಿ ಹೊಟ್ಟೆ ಹುರ್ಕೊಂತಾರೆ. ಅಣ್ಣ ತಮ್ಮಗಳಿಗೆ ಜಗಳ ತಂದಿಕ್ಕಾಕೆ ನೋಡ್ತಾರೆ. ಅಯ್ಯೋ ಜನ ಸರಿ ಇಲ್ಲವು, ಅಲ್ಲೂ ಒಟ್ಟು ಹುರುಕರು ಜನ. ಇವನು ಹೇಳ್ತೀನಿ ನಾನು ನಮ್ಮನೆ ಹಿಂಗಿರಬೇಡ್ರಿ. ಇವಾಗ ಅವ್ರ ಭಾಗದಂದ್ಮೇಲೆ ಅವ್ರಿಗೆ ಸುಮ್ಮನೆ ಕೊಡ್ರಿ. ಸುಮ್ಮನೆ ಕೊಟ್ಟು ನೋಡ್ಕೆ ಮತ್ತೆ ಕಲೀರಿ. ನೀವು ಯಾರನ್ನ ನೋಡ್ಕೊಳ್ರಿ, ಮತ್ತು ಅದನ್ನೇ ತಾಯಿ ನೋಡ್ಕೊಂಡ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ನಿಮ್ಮ ಅತ್ತೆ ನಿಮ್ಮ ಮಾಮೂನು ನೋಡ್ಕೋಬೇಕು. ನೀನೇ ನೋಡ್ಕೊ ಹರ್ಸಿತಮ್ಮ, ದೊಡ್ಡಾಳು ನೀನೇ ನೋಡ್ಕೊಮ್ಮ ಅಂತ ಅದು ಕರ್ತವ್ಯ ನೋಡ್ಕೊ. ಇವಾಗ ನೋಡ್ಕೊಂಡ್ರೆ ನಿನಗೆ ನೀನು ಕೆಟ್ಟದ್ದಾಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಒಳ್ಳೇದೇ ಆಗೋದು. ಕೆಟ್ಟದ್ದಂತೂ ಆಗಲ್ಲ, ಒಳ್ಳೇದೇ ಆಗುತ್ತೆ ಕಣಮ್ಮ. ನೋಡ್ಕೊಳ್ರಿ ಪಾಪ ವಯಸ್ಸೋದವು ಎಲ್ಗೆ ಹೋಗ್ತವೆ. ನೋಡ್ಕೊಂಡು ಚೆನ್ನಾಗಿರ್ರಿ. ಯಾರು ಅಂಬೋದು ಅಂಥದ್ದೇನಿಲ್ಲ. ಸುಮ್ಮನೆ ಒಬ್ಬೊಬ್ರದ್ದು ಮಾಡ್ಕೊಂಡು ಅವ್ರವ್ರು ಕೊಡ್ರಿ. ಸುಮ್ಮನೆ ಚೆನ್ನಾಗಿದ್ದಾಗ ಕಾಮಲ್ಲಿ ಮುಂದೆ ಏನೋ ಮಾತುಗಳು ಬಂದಾಗ ಕಾಮ್ತಾರೆ. ಅದೇ ಮತ್ತು ನಾನು ಹೇಳೋದು ವರ್ಷಿತಮ್ಮರದ್ದು ಏನೈತೆ ಅದನ್ನು ಕೊಡ್ರಿ, ಕೊಟ್ಟು ನೀವು ಮಾಡ್ಕೊಳ್ರಿ ಅಂತ. ಅದಕ್ಕೆ ವರ್ಷಿತಂತ ಮಾತಾಡು, ನೀವು ಮಾಡ್ಕೊಳ್ರಿ ಅಂತ. ಸರಿ ಮಾತಾಡ್ತೀನಿ ಹೇಳ್ಬಿಡಮ್ಮ. ಅವಳೇನೇನು ಕೇಳಲ್ಲ, ಹೆಂಗೋ ಒಂದ್ಸತಿ ಮಾತಾಡ್ತೀನಿ ಅದಿಲ್ಲ ಅವ್ರ ಮನಸ್ಸಿನಾಗ ಏನೈತೆ ಅಂತ ಹೇಳಿ. ಇವಾಗ ಎಲ್ಲ ಅವ್ರ ಬಾಗದ್ದು ಎಲ್ಲ ನಾವೇ ತಾಂಬ್ತೀವಿ. ಅವ್ರೇನಂತಾರೆ ನೀವು ತಾಂಡು ನೀವೇ ನೋಡ್ಕೊಂತ ಇದ್ರಲ್ಲ, ಮನೆಗೇನು ಅವ್ರೇನು ಯಾತುತ್ತಾರಲ್ಲ ಏನಿಲ್ಲ. ನಾವೇ ಎಲ್ಲ ತಾಂಡು ಏಟು ಜಡ್ ಎಲ್ಲ ನಾವೇ ನೋಡ್ಕೊಂಬೋದು. ಏನೇ ಬಂದ್ರೂ ನಾವೇ ನೋಡ್ಕೊಂಬೋದು. ಮತ್ತು ನಮ್ಮ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಾಗಲಿ ಏನೇ ಇದ್ರೂ ಎಲ್ಲ ನಾವೇ ನೋಡ್ಕೊಂಬೋದು. ಸಮರ್ಥಗೆ ಹೇಳಿದೆ, ನಿನ್ನ ಹೆಂಡ್ತಿ ಬಾಲ ಬಿಚ್ಚಂಗಿದ್ರೆ ಕರ್ಕೊಂಬರ್ಬೇಡಪ್ಪ, ಬಾಲ ಮುದ್ರಿಕೊಂಡು ಕರ್ಕೊಂಬ ನಿನ್ನ ಹೆಂಡ್ತಿಗೆ ಅಂತ ಹೇಳಿ. ಮತ್ತು ಅಲ್ಲಿ ಬಾಲ ಬಿಚ್ಚಿದ್ರೆ ಸರಿ ಹೋಗಲ್ಲ ಅಂತೇಳಿ ಹೇಳಿದ್ದೀನಿ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.